ಎಚ್ಡಿಕೋಟೆ ಬಳ್ಳೆ ಶಿಬಿರದಲ್ಲಿ ಅರ್ಜುನ ಆನೆಯ ಸ್ಮಾರಕವನ್ನು ಶಾಸಕ ಅನಿಲ್ ಚಿಕ್ಕಮಾದು ಮತ್ತು ಅರಣ್ಯ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ಹಾಗೂ ಅರಣ್ಯಾಧಿಕಾರಿಗಳು ಅನಾವರಣಗೊಳಿಸಿ ಉದ್ಘಾಟಿಸಿದರು. ಬಳ್ಳೆ ಶಿಬಿರದಲ್ಲಿ ನೂತನವಾಗಿ ನಿರ್ಮಾಣವಾಗಿರುವ ಅರ್ಜುನ ಆನೆಯ ಸ್ಮಾರಕವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಅನಿಲ್ ಚಿಕ್ಕಮಾದು, ಅರ್ಜುನ ಆನೆಯು ವಿಶ್ವವಿಖ್ಯಾತ ಅಂಬಾರಿಯನ್ನು 8 ಬಾರಿ ಹೊತ್ತಿದ್ದು ಪುಂಡಾನೆಯ ಕಾರ್ಯಾಚರಣೆ ವೇಳೆ ಮೃತಪಟ್ಟಿದ್ದು, ನಮ್ಮ ತಾಲೂಕಿನ ಜನತೆಯ ಬೇಡಿಕೆಯಂತೆ ಅರ್ಜುನ ಆನೆಯ ಸ್ಮಾರಕವನ್ನು ನಿರ್ಮಿಸಲಾಗಿದೆ. 1986ರಲ್ಲಿ ನಮ್ಮ ಕಾಕನಕೋಟೆಯಲ್ಲಿ ನಡೆದ ಕೆಡ್ಡ ಕಾರ್ಯಾಚರಣೆಯಲ್ಲಿ ಅರ್ಜುನ ಆನೆಯನ್ನು ಸೆರೆ ಹಿಡಿದು ಅಲ್ಲಿ ಪಳಗಿದ ನಂತರ 1990ರ ದಶಕದಿಂದ ವಿಶ್ವವಿಖ್ಯಾತ ಮೈಸೂರು ದಸರಾದಲ್ಲಿ ಪಾಲ್ಗೊಂಡು ಸುಮಾರು 8 ಬಾರಿ ನಾಡದೇವತೆ ಶ್ರೀ ತಾಯಿ ಚಾಮುಂಡೇಶ್ವರಿ ಇರುವ ಚಿನ್ನದ ಅಂಬಾರಿಯನ್ನು ಹೊತ್ತು ಮೆರೆದ ಕೀರ್ತಿ ಅರ್ಜುನ ಆನೆಗೆ ಸಲ್ಲುತ್ತದೆ ಎಂದು ತಿಳಿಸಿದರು. ನಂತರ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ, ಕ್ಯಾಪ್ಟನ್ ಎಂದೇ ಖ್ಯಾತನಾಗಿದ್ದ ಅರ್ಜುನ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕು ಎಸಳೂರು ಬಳಿ ಮದಗಜ ಸೆರೆ ಕಾರ್ಯಾಚರಣೆ ವೇಳೆ 2023ರ ಡಿಸೆಂಬರ್ 4ರಂದು ಏಕಾಂಗಿಯಾಗಿ ಹೋರಾಡಿ ಮಡಿದ. ಮಾವುತ ಮತ್ತು ಹಲವು ಅರಣ್ಯ ಸಿಬ್ಬಂದಿ ಜೀವ ಉಳಿಸಿ ತನ್ನ ಜೀವ ಬಲಿಕೊಟ್ಟ. ಅರ್ಜುನನ ಅಗಲಿಕೆಯ ನೋವು ನಿರಂತರವಾಗಿ ಕಾಡುತ್ತದೆ ಎಂದು ಬೇಸರ ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಸಿಎಫ್ಗಳಾದ ಮಾಲತಿ ಪ್ರಿಯಾ, ಸೋನಾಲ್, ಎಸಿಎಫ್ಗಳಾದ ಮಧು, ಲಕ್ಷ್ಮೀಕಾಂತ್, ಆರ್ಎಫ್ಗಳಾದ ಸಿದ್ದರಾಜು, ಹನುಮಂತರಾಜು, ಸುಬ್ರಹ್ಮಣಿ, ಅಭಿಷೇಕ್, ವನ್ಯಜೀವಿ ಪಶುವೈದ್ಯ ಡಾ ರಮೇಶ್, ಇಒ ಧರಣೇಶ್, ಡಿಸಿಎಫ್ಗಳಾದ ಸೀಮಾ, ಅಭಿಷೇಕ್, ನೆಹರು, ಪ್ರಭುಗೌಡ ಉಪಸ್ಥಿತರಿದ್ದರು. ಎಲ್ಲಿ ಅರ್ಜುನ್ ಆನೆ ಹುತಾತ್ಮ ಆಗಿತ್ತು ಅಲ್ಲೇ ನಾವು ಸಮಾಧಿಯನ್ನು ಮಾಡಿ ಇವತ್ತು ಎಸಳೂರಿನಲ್ಲಿ ಒಂದು ಮತ್ತೆ ಬಳ್ಳೆಯಲ್ಲಿ ಒಂದು ಅರ್ಜುನ್ ಆನೆಯ ಸ್ಮರಣಾರ್ಥ ಚಿರಸ್ಥಾಯಿಯಾಗಿ ಅರ್ಜುನ್ ಆನೆ ಬಗ್ಗೆ ಇವತ್ತು ಮುಂದಿನ ಪೀಳಿಗೆಗೂ ಮಾಹಿತಿ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ಸ್ಮಾರಕ ಮಾಡ್ತೀವಿ ಅಂತ ಹೇಳಿ ನಾನು ಘೋಷಣೆಯನ್ನು ಮಾಡಿದ್ದೆ. ಘೋಷಣೆ ಮಾಡಿದ ಪ್ರಕಾರ ಇವತ್ತು ಇಲ್ಲಿಗೆ ಬಂದು ನಾನು ಮತ್ತು ಅನಿಲ್ ಚಿಕ್ಕಮಾದು ಅವರು ಮತ್ತು ಎಲ್ಲ ನಮ್ಮ ಅಧಿಕಾರಿಗಳು ಎಲ್ಲ ಸಾರ್ವಜನಿಕರೆಲ್ಲರೂ ಸೇರಿಕೊಂಡು ಇಲ್ಲಿ ಅರ್ಜುನ್ ಆನೆಯ ಸ್ಮಾರಕದ ಉದ್ಘಾಟನೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ಈ ಸ್ಮಾರಕವನ್ನು ನಿರ್ಮಾಣ ಮಾಡಿದಂಥ ಮಂಗಳೂರಿನ ಧನಂಜಯ ಅವರಿಗೆ ನನ್ನ ಪರವಾಗಿ ನಿಮ್ಮೆಲ್ಲರ ಪರವಾಗಿ ಅರಣ್ಯ ಇಲಾಖೆ ಪರವಾಗಿ ಹಾರ್ದಿಕ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಮುಂಬರುವಂತಹ ನಿರ್ಮಾಣಗಳಲ್ಲಿ ಈ ಸ್ಮಾರಕ ಇನ್ನೂ ಉತ್ತರೋತ್ತರ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಮಾಡುವಂಥದ್ದು, ಇಲ್ಲಿ ಅರ್ಜುನ್ ಆನೆಯ ಕಾರ್ಯಾಚರಣೆ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ದಸರಾ ಮಹೋತ್ಸವದಲ್ಲಿ ಇವತ್ತು ಅಂಬಾರಿ ಏನು ಸುಮಾರು ಅರ್ಜುನ್ ಆನೆ ಅಂತ ಹೇಳಿದ್ರೆ 750 kg ಬಂಗಾರದ ಅಂಬಾರಿ ಹೊತ್ಕೊಂಡು ಅರ್ಜುನ್ ಆನೆ ಮುಂಚೂಣಿಯಲ್ಲಿ ಇರ್ತಕ್ಕಂಥದ್ದು ಆಕರ್ಷಣೀಯವಾದಂಥ ಒಂದು ಕೇಂದ್ರ. 5600 kg ಅರ್ಜುನ್ ಆನೆಯ ತೂಕ ಅಂತ ಹೇಳ್ಬೋದು. ಹೀಗಾಗಿ ಅದರ ಕಾರ್ಯಾಚರಣೆ ನಡೆದಂಥ ಸಂದರ್ಭದಲ್ಲಿ ಇದ್ದಂಥ ಚಿತ್ರಗಳೆಲ್ಲವನ್ನು ಕಲೆ ಹಾಕಿ ಇಲ್ಲಿ ಒಂದು ಸ್ಮಾರಕ ಇನ್ನೂ ಇದಕ್ಕೆ ಅಭಿವೃದ್ಧಿ ಮಾಡುವಂಥದ್ದಕ್ಕೂ ನಾವು ಅನೇಕ ಯೋಜನೆಗಳು ಹಾಕಿಕೊಂಡಿದ್ದೇವೆ. ಅದು ಮುಂಬರುವ ದಿನಮಾನಗಳಲ್ಲಿ ಮಾಡ್ತೇವೆ. ಮತ್ತು ಅರ್ಜುನ್ ಆನೆಯ ಶೌರ್ಯ ಏನು ಸಾಹಸ ಏನು ಮಾಡಿದ್ದಂಥದ್ದಿದೆ, ಇದು ಮುಂದಿನ ಪೀಳಿಗೆಗೂ ತಿಳಿಸುವಂಥ ರೀತಿಯಲ್ಲಿ ನಾವು ಇವತ್ತು ಅರಣ್ಯ ಇಲಾಖೆ ನಿಮ್ಮೆಲ್ಲರ ಸಹಕಾರದಿಂದ ಮಾಡ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಕೊಡುತ್ತಾ ಇವತ್ತು ವನ್ಯಜೀವಿ ಸಂರಕ್ಷಣೆ ಮಾಡುವಂಥದ್ದು, ಆನೆಗಳ ಸಂರಕ್ಷಣೆ ಮಾಡುವಂಥದ್ದು, ಅದರ ಜೊತೆಯಲ್ಲಿ ಮಾನವ ಆನೆ ಸಂಘರ್ಷ ಏನಾಗ್ತಾ ಇದೆ ಅದನ್ನು ತಡೆಯುವಂಥ ಒಂದು ರೀತಿಯಲ್ಲಿ ಅದಕ್ಕೆ ಶಾಶ್ವತವಾದಂಥ ಪರಿಹಾರ ಕಂಡುಕೊಳ್ಳುವಂಥ ರೀತಿಯಲ್ಲಿ ಏನೇನು ಕಾರ್ಯಕ್ರಮಗಳು ಯೋಜನೆಗಳು ಹಾಕ್ಕೊಳ್ಬೇಕಾಗಿದೆ ಅದೆಲ್ಲವನ್ನು ನಾವು ಮಾಡ್ತಾ ಇದ್ದೇವೆ. ಅದಕ್ಕೆ ಪ್ರತಿಯೊಬ್ಬರು ಎಲ್ಲರೂ ತಾವೆಲ್ಲ ಸಹಕಾರ ಕೊಡಬೇಕು ಅಂತ ವಿನಂತಿ ಮಾಡಿ ನನ್ನ ಪರವಾಗಿ ಮತ್ತೊಮ್ಮೆ ಎಲ್ಲರಿಗೆ ಹಾರ್ದಿಕ ಅಭಿನಂದನೆ ಮತ್ತು ಶುಭಾಶಯಗಳನ್ನು ಕೋರುತ್ತೇನೆ. ನಮ್ಮ ತಾಲೂಕಿನಲ್ಲಿ ಸ್ವಲ್ಪ ಕಾರಿಡಾರ್ ಅವಶ್ಯಕತೆ ಇದೆ. ರೈಲ್ವೆ ಸರ್ ತಾಲೂಕಿನಲ್ಲಿ ಇನ್ನೂ ಆಕ್ಚುಲಿ 2 ಅಭಯಾರಣ್ಯಗಳಿದ್ರೂ ಸಹ ಅರಣ್ಯ ಸಚಿವರು ಹಿರಿಯರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಸಾಹೇಬರು ನಮ್ಮ ತಾಲೂಕಿಗೆ ಬರ್ತಿರ್ತಕ್ಕಂಥದ್ದು ಬಹಳ ಒಂದು ಸಂತೋಷ ತರ್ತಕ್ಕಂಥ ವಿಚಾರ. ಅರ್ಜುನ ಆನೆ ಒಂದು ನೆನಪಿಗೋಸ್ಕರ ಈ ಸ್ಮಾರಕ ಆಗಲೇಬೇಕಂತ ಕೂಡ ನಾನು ಭಾಳ ಆಟ ಮಾಡಿ ಬೆಳಗಾಂ ಅಧಿವೇಶನದಲ್ಲಿ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಜೊತೆಗೆ ಈಶ್ವರ್ ಖಂಡ್ರೆ ಸಾಹೇಬರಿಗೆ ಭಾಳ ರಿಕ್ವೆಸ್ಟ್ ಮಾಡಿಕೊಂಡೆ. ನಮಗೆ ಒಂದು ಅರ್ಜುನ ಆನೆ ಒಂದು ಪ್ರತಿಮೆ ಬೇಕು, ಅದು ಸ್ಮಾರಕ ಬೇಕು ಅಂತ ಕೂಡ ಕೇಳಿಕೊಂಡೆ. ಅದೇ ರೀತಿ ಹಾಸನದಲ್ಲೂ ಕೂಡ ಅದರ ಸ್ಮಾರಕ ಮತ್ತು HD ಕೋಟೆಯಲ್ಲಿ ಒಂದು ಸ್ಮಾರಕವನ್ನು ಮಾಡಿಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನನ್ನ ಅಭಿನಂದನೆಗಳನ್ನ ನಾನು ತಿಳಿಸೋಕ್ಕೆ ನಾನು ಇಷ್ಟಪಡ್ತೀನಿ.
ಯಾಕಂದರೆ ನಮ್ಮ ಅರ್ಜುನನೇ ನಮ್ಮ ಎಚ್ ಡಿ ಕೋಟೆಲೇ ಒಂದು ಸೆರೆಯಾಗಿರ್ತಕ್ಕಂಥದ್ದು ಭಾಳ ಇತಿಹಾಸ ಇರ್ತಕ್ಕಂಥ ಒಂದು ಆನೆ. 11 ಬಾರಿ ಅಂಬಾರಿ ಹೊತ್ತಂಥ ಆನೆ. ಈ ನಿಟ್ಟಿನಲ್ಲಿ ನಮ್ಮ ತಾಲೂಕಿನಲ್ಲಿ ಅದರ ಒಂದು ಸ್ಮಾರಕ ಇರಬೇಕು ಅನ್ನೋದು ನನ್ನ ಆಸೆನೂ ಕೂಡ ಇರ್ತಕ್ಕಂಥದ್ದು. ಮತ್ತು ಇಲ್ಲಿ ಒಂದು ಅರಣ್ಯ ಅಂಚಿನಲ್ಲಿ ಇರ್ತಕ್ಕಂಥ ಒಂದು ಜ್ವಲಂತ ಸಮಸ್ಯೆಗಳ ಬಗ್ಗೆನೂ ಕೂಡ ನಾನು ಮಾನ್ಯ ಮಂತ್ರಿಗಳ ಹತ್ರ ನಾವು ಚರ್ಚೆ ಮಾಡಿದ್ದೀವಿ. ಇಲ್ಲಿ ಹಕ್ಕುಪತ್ರಗಳು ಕೊಡಿಸೋ ವಿಚಾರಗಳಿರ್ಬೋದು, ಮತ್ತು ನಮಗೆ ದಿನನಿತ್ಯ ಹುಲಿ ದಾಳಿ ಇರ್ಬೋದು, ಆನೆ ದಾಳಿ ಇರ್ಬೋದು, ಇದ್ರ ಬಗ್ಗೆ ನಾನು ಅರಣ್ಯ ಮಂತ್ರಿಗಳ ಹತ್ರ ಪ್ರಸ್ತಾಪ ಮಾಡಲೇಬೇಕು ಅಂತ ಕೂಡ ಅವ್ರ ಕಡೆಯಿಂದಲೇ ನಾನು ಇನಾಗ್ರೇಷನ್ ಮಾಡಿಸ್ತಕ್ಕಂಥ ವಿಚಾರ. ಅದರಿಂದ ಮಾನ್ಯ ಮಂತ್ರಿಗಳು ಇದನ್ನು ಸ್ಪಂದಿಸಿ ನಮ್ಮ ಏನು ಒಂದು ರೈಲ್ವೆ ಬ್ಯಾರಿಗೇಟ್ ಇನ್ನೂ 45ರಿಂದ 50 ಕಿಲೋಮೀಟರ್ಗಳು ಆಗಬೇಕು, ಅದನ್ನು ಮಾಡಿಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅಂತ ನಮ್ಮ ಸರ್ಕಾರದಲ್ಲಿ ನಾವು ನಂಬಿಕೆಯನ್ನು ಇಟ್ಕೊಂಡಿದ್ದೀವಿ. ಜೊತೆಗೆ ಅರಣ್ಯ ಅಂಚಿನಲ್ಲಿ ಇರ್ತಕ್ಕಂಥ ಬುಡಕಟ್ಟು ಸಮುದಾಯಗಳಿಗೆ ಅರಣ್ಯದ ಹಕ್ಕುಪತ್ರಗಳನ್ನ ಕೊಡಿಸ್ತಕ್ಕಂಥ ವ್ಯವಸ್ಥೆಗಳು ಆಗಬೇಕು. ಭಾಳಷ್ಟು ಸಮಸ್ಯೆಗಳಿದೆ. ಯಾಕಂದರೆ ಇಲ್ಲಿ ಅತಿ ಹೆಚ್ಚು ನಮಗೆ ಬುಡಕಟ್ಟು ಸಮುದಾಯ ನಮ್ಮ ತಾಲೂಕಿನಲ್ಲಿ ಇರೋ ಕಾರಣಗಳಿಂದ ಅವ್ರಿಗೂ ಕೂಡ ಏನೇನು ಸವಲತ್ತುಗಳು ಸಿಗ್ತದೆ ಅದನ್ನು ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ಬೇಕು. ಈಗ ಕಳೆದ ಬಾರಿ ಒಂದು 2-3 ಇನ್ಸಿಡೆಂಟ್ ಆಗೈತೆ. ಕಳೆದ ತಿಂಗಳು ಮತ್ತು ಅದ್ರ ಹಿಂದಿನ ತಿಂಗಳು ಕೂಡ ಇದೇ ಒಂದು ಹಾಡಿಲ್ಲಿ ಒಬ್ಬರು ಲೇಡಿ ತೀರೋಗಿದ್ದಾರೆ, ಸೀತಮ್ಮ ಅಂತ ತೀರೋಗಿದ್ದಾರೆ. ಅಲ್ಲಿ ಸ್ವಲ್ಪ ಅವರು ಅರಣ್ಯ ಸ್ವಲ್ಪ ಒಳಗಡೆ ಬಾರ್ಡ್ರಿಗೆ ಹೋಗಿರೋ ಕಾರಣದಿಂದ ಸ್ವಲ್ಪ ಚೆಕ್ ಸ್ವಲ್ಪ ಆಚೆ ಈಚೆ ಆಗಿದೆ. ಅದನ್ನು ಕೂಡ ಇಶ್ಯೂಸ್ ಇದೆ. ಅವ್ರಿಗೆ ಕೊಡ್ತಕ್ಕಂಥ ಕೆಲಸ ಆಗಬೇಕು ಅಂತ ಕೂಡ ಅವ್ರು ರಿಕ್ವೆಸ್ಟ್ ಮಾಡೋಕ್ಕೆ ಇರ್ತಕ್ಕಂಥ ಎಲ್ಲ ಮುಖಂಡರುಗಳು ಕೂಡ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ನಮಗೆ ಭಾಳಷ್ಟು ಸಮಸ್ಯೆಗಳನ್ನ ನಾವು ಎದುರಿಸ್ತಾ ಇದ್ದೀವಿ. ಅದರಿಂದ ಮಂತ್ರಿಗಳಿಗೆ ಸ್ಪಂದಿಸಿ ನಮ್ಮ ತಾಲೂಕಿಗೆ ವಿಶೇಷವಾಗಿ ಒಂದು ಗಮನ ಹರಿಸ್ಬೇಕಂತ ಮನವಿ ಮಾಡಿದ್ದೀವಿ.